ಕಳಿಸ್ಲಿದ್ದೀನಿ. ತುಂಗ ಈ ಕಡೆ ನೋಡು, ತುಂಗ ಈ ಕಡೆ ನೋಡು. ತುಂಗ ಸುಡು. ದಿನಾಂಕ 18/5/2026 ಮತ್ತು 19/5/2026 ಅಂದರೆ ಮೇ ತಿಂಗಳು 18 ಮತ್ತು 19ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘೋರ HBT ಪ್ರಕರಣ, ಹೌಸ್ ಬ್ರೇಕ್ ಥೆಫ್ಟ್ ಅಂದರೆ ಮನೆಯನ್ನು ಬೀಗ ಹೊಡೆದು ಕಳ್ಳತನ ಮಾಡಿದರು. ಈ ಒಂದು ಮನೆಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪರೀಕ್ಷಿತ್ ನಾಯ್ಡು ಅಂತ ಹೇಳ್ಬಿಟ್ಟು ಕಂಪ್ಲೇನೆಂಟು. ಇವರು ತಮ್ಮ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಆಗಿರ್ತದೆ ಮಧ್ಯರಾತ್ರಿಯಲ್ಲಿ. ಈ ಪ್ರಕರಣದಲ್ಲಿ ಒಟ್ಟು ಸುಮಾರು 483 ಗ್ರಾಮ್ ಚಿನ್ನಾಭರಣ ಹಾಗೂ 10,000 ರೂಪಾಯಿ ಮೊಬೈಲನ್ನು, 10,000 ರೂಪಾಯಿ ಕ್ಯಾಶನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ರು ಬೀಗ ಹೊಡೆದ್ಬಿಟ್ಟು. ಇದೊಂದು ಪ್ರಕರಣಕ್ಕೆ ಬಹಳ ಗಂಭೀರ ಪ್ರಕರಣ ಆಗಿದ್ದರಿಂದ ನಮ್ಮ ಡಾಗ್ ಸ್ಕ್ವಾಡ್ ಮತ್ತು ಸೋಕೋ ಟೀಮನ್ನು ಕರೆದುಬಿಟ್ಟು ಎಲ್ಲ ರೀತಿಯಿಂದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಣೆ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಪಟ್ಟಿದ್ದೆವು. ಈ ಒಂದು ಘೋರ ಪ್ರಕರಣವನ್ನು ತನಿಖೆ ಮಾಡಿ ಪತ್ತೆ ಹಚ್ಚಲು DSP ಗ್ರಾಮಾಂತರ ಬಸವರಾಜ್ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಹರಿಹರ ಗ್ರಾಮಾಂತರ ಇನ್ಸ್ಪೆಕ್ಟರ್ ಸುರೇಶ್ ಅಗರಿ ಹಾಗೂ ಹರಿಹರ ನಗರ ಠಾಣೆಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ದೇಸಾಯಿರವರು ಹಾಗೂ ಹರಿಹರ ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಯುವರಾಜ್, ಮಲೆಬೆನ್ನೂರು ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಅರುಣ್ ಅಖ್ತರ್ ಮತ್ತು ಗಿನ್ನಿ, ಈ ಎಲ್ಲ ಸಿಬ್ಬಂದಿಗಳನ್ನು ಮತ್ತು ಇದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮ್ಮ ಕ್ರೈಮ್ ಸ್ಟಾಫ್ ಮತ್ತು ಎಲ್ಲ ಸಿಬ್ಬಂದಿಗಳು, ಇವನ್ನೆಲ್ಲವನ್ನು ಒಳಗೊಂಡಂತೆ ಒಂದು ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು. ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯ ಅಲ್ಲಿ ಕುರುಹುಗಳು ಇರಲಿಲ್ಲ, ಯಾವುದೇ ರೀತಿಯ ಅಲ್ಲಿ CCTV ಕೂಡ ಇರಲಿಲ್ಲ. ನಮಗೆ ಬಹಳ ಡಿಫಿಕಲ್ಟ್ ಆಗಿತ್ತು. ಅದರ ಜೊತೆಗೆ ನಮ್ಮ ಡಾಗ್ ಸ್ಕ್ವಾಡ್ ಕೂಡ ಈ ಒಂದು ಪ್ರಕರಣದಲ್ಲಿ ಬಹಳ ಮಹತ್ತರ ಪಾತ್ರವನ್ನು ವಹಿಸಿದೆ. ಈ ಎಲ್ಲ ಆಯಾಮಗಳನ್ನು ತನಿಖೆಯನ್ನು ಕೈಗೊಂಡು ನಾವು ಆರೋಪಿಗಾಗಿ ಎಲ್ಲ ರೀತಿಯಿಂದನೂ ಪ್ರಯತ್ನ ಪಡ್ತಿದ್ದೆವು. ಸೊ ಈ ಹಿನ್ನೆಲೆಯಲ್ಲಿ ಮುಂದೆ ಈ ರೀತಿ ಆಗ್ತಕ್ಕಂಥ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವೆಲ್ಲ ಕಡೆ ಚೆಕ್ ಪೋಸ್ಟ್ ಕೂಡ ನಿರ್ಮಿಸಿದ್ದೆವು. ಈ ಚೆಕ್ ಪೋಸ್ಟ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರಬೇಕಾದ್ರೆ ಏನು ಆರೋಪಿಗಳು ಬೈಕಲ್ಲಿ 2 ಜನ ಬರ್ತಿರ್ತಾರೆ. ಪೊಲೀಸರನ್ನ ನೋಡಿ ಸ್ವಲ್ಪ ಕಸಿವಿಸಿಕೊಂಡು ತಪ್ಪಿಸಿಕೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ. ಅವರನ್ನು ವಶಕ್ಕೆ ಪಡೆದುಕೊಂಡು ತೀವ್ರತರವಾಗಿ ವಿಚಾರ ಮಾಡಿದಾಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಏನು ಗ್ರಾಮಾಂತರ ಠಾಣೆಯಲ್ಲಿ ಹರಿಹರ ಗ್ರಾಮಾಂತರ ಆಗಿರ್ತಕ್ಕಂಥ ಪ್ರಕರಣನ ಅವರು ಒಪ್ಪಿಕೊಂಡಿದ್ದಾರೆ. ಈ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮಾತ್ರ ಪಾತ್ರ ವಹಿಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ 2 ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಮೊದಲನೇ ಆರೋಪಿ ಬಂದು ಶ್ರೀಕಾಂತ್ ಅಂತ ಬಿಟ್ಟು, ಈತನ ವಯಸ್ಸು ಸುಮಾರು 30. ಈತ ಮೂಲತಃ ಹೊಸಪೇಟೆ ವಿಜಯನಗರ ಜಿಲ್ಲೆಯವನು. ಈತನ ವಿರುದ್ಧ ಈಗಾಗಲೇ ಒಟ್ಟು 6 ಪ್ರಕರಣಗಳು ದಾಖಲಾಗಿದ್ದಾವೆ. 2015ರಿಂದ ಇಲ್ಲಿವರೆಗೆ ಒಟ್ಟು 6 ಪ್ರಕರಣಗಳು ದಾಖಲಾಗಿದ್ದಾವೆ. ಗದಗಿನಲ್ಲಿ 2,
ನಮ್ಮ ದಾವಣಗೆರೆ ಜಿಲ್ಲೆ KTG ನಗರದಲ್ಲಿ ಒಂದು, ಅದರ ಜೊತೆಗೆ ಮುನಿರಾಬಾದಲ್ಲಿ ಒಂದು ಮತ್ತು ಹೊಸಪೇಟೆಯಲ್ಲಿ ಒಂದು ಇದೇ ರೀತಿ ಕಳ್ಳತನ ಮನೆಗಳ್ಳತನ ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿದ್ದಾವೆ. ಅದರ ಜೊತೆಗೆ ಅವನ ಜೊತೆ ಇರತಕ್ಕಂಥ ಇನ್ನೊಬ್ಬ ಆರೋಪಿಯಾಗಿರ್ತಕ್ಕಂಥದ್ದು ರಮೇಶ್ ವಾಯ್ ಅಂತ ಹೇಳ್ಬಿಟ್ಟು ಈತನ ವಯಸ್ಸು ಸುಮಾರು 28 ವರ್ಷ ವಯಸ್ಸು. ಈತನು ಕೂಡ ಹೊಸಪೇಟೆ ನಗರದ ವಿಜಯನಗರ ಜಿಲ್ಲೆಯವನು. ಈತನ ವಿರುದ್ಧ ಕೂಡ 2 ಪ್ರಕರಣಗಳು ದಾಖಲಾಗಿದ್ದವು. ಸೊ ಇಬ್ಬರನ್ನ ದಸ್ತಗಿರಿ ಮಾಡಿ ಒಟ್ಟು ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ 409.5 ಗ್ರಾಂ ಚಿನ್ನಾಭರಣ, ಅದರ ಜೊತೆಗೆ ಸುಮಾರು ಈ 10,000 ರೂಪಾಯಿ ಕ್ಯಾಶ್, ಅದರ ಜೊತೆಗೆ ಒಂದು ಹೀರೋ ಹೋಂಡಾ ಬೈಕ್ ಮತ್ತು 2 ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಒಟ್ಟು ಮೌಲ್ಯ ಸುಮಾರು 67,40,800 ಮೌಲ್ಯದ ಅಷ್ಟು ಮಾಲನ್ನು ನಾವು ವಶಪಡಿಸಿಕೊಂಡು ಇವರಿಬ್ಬರನ್ನು ಈಗ ನ್ಯಾಯಾಂಗ ಬಂಧನ ಕೊಟ್ಟಿದ್ದೇವೆ. ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಸೊ ಇನ್ನೊಂದು ಬಿಲ್ಚೋಡ್ ತೊಗೊಂಬರ್ರು ನೆಕ್ಸ್ಟ್ ಹೇಳ್ತೀನಿ. ನಿಮ್ಮ ಸ್ಟಾಫ್ ಅದು ತಂದಿದ್ದಾರೆ. ಆಯ್ತು, ಅದು ಆಮೇಲೆ ತೊಗೊಳ್ತೀವಿ. ಇಟ್ಬಿಡಿ. ಇಲ್ಲಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತದೆ 27 ಏಪ್ರಿಲ್ 2026 ಈ ಒಂದು ಪ್ರಕರಣದಲ್ಲಿ ಸಾಯಂಕಾಲ ಸುಮಾರು 6:30 ಮತ್ತು 7 ಗಂಟೆ ಮಧ್ಯದಲ್ಲಿ ರಂಗಯ್ಯನದುರ್ಗ ಅರಣ್ಯ ಪ್ರದೇಶದಲ್ಲಿ ಒಂದು ದೇವಸ್ಥಾನಕ್ಕೆ ಜಾತ್ರೆಗೆ ಬಂದಿರ್ತಾರೆ. ಏನು ಪಿರಾದಾರಿರ್ತಕ್ಕಂಥ ರೇವಣ್ಣ ಅಂತ ಬಿಟ್ಟಡಿ ಅವರ ಹೆಂಡತಿ ಜೊತೆ ಬೈಕಲ್ಲಿ ಜಾತ್ರೆಗೆ ಬಂದಿರ್ತಾರೆ. ಜಾತ್ರೆ ಮುಗಿಸ್ಕೊಂಡು ವಾಪಸ್ ಹೋಗ್ತಿರ್ಬೇಕಾದ್ರೆ ಈ ರಂಗಯ್ಯನದುರ್ಗ ಅರಣ್ಯ ಪ್ರದೇಶದಲ್ಲಿ ಯಾರೋ ಇಬ್ಬರು ಆರೋಪಿಗಳು ಬೈಕ್ನಲ್ಲಿ ಬಂದು ಈ ಪಿರಾದಿದಾರರಿಗೆ ಮತ್ತು ಅವರ ಹೆಂಡತಿಗೆ ಕಾರದ ಪುಡಿ ಹಚ್ಚಿಬಿಟ್ಟು ಸರ ಅನ್ನು ಕಿತ್ಕೊಂಡು ಹೋಗಿರ್ತಾರೆ. ಆ ಸರ ಕೀಳುವ ಪ್ರಯತ್ನದಲ್ಲಿ ಏನು ಇವರ ಪಿರಾದಿದಾರ ಹೆಂಡತಿ ಅದನ್ನು ರೆಜಿಸ್ಟರ್ ಮಾಡ್ತಾರೆ. ಅವರ ಕೊಡಲಿರ್ತಕ್ಕಂಥದನ್ನ ಅದರಲ್ಲಿ ಸ್ವಲ್ಪ ಭಾಗ ಕಿತ್ಕೊಂಡು ಹೋಗಿದೆ, ಅದರಲ್ಲಿ 10 ಗ್ರಾಮನಷ್ಟು ಅವರು ಕಿತ್ಕೊಂಡು ಹೋಗಿದ್ದಾರೆ ಅಂತ ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಅದೇ ರೀತಿ ನಾವು ಚೈನ್ ಸ್ನ್ಯಾಚಿಂಗ್ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಾಗ ಈ ಪ್ರಕರಣದಲ್ಲಿ ಸುಮಾರು 2 ಆರೋಪಿಗಳನ್ನು ನಾವು ವಶಕ್ಕೆ ಪಡೆದುಕೊಂಡಿದ್ದೇವೆ. ಇವರು ಒಬ್ಬರ ಹೆಸರು ಬಂದ್ಬಿಟ್ಟು ಮನೋಜ್ ಅಂತ ಬಿಟ್ಟು ಈತ ಸುಮಾರು 28 ವರ್ಷ ವಯಸ್ಸು. ಇನ್ನೊಬ್ಬ ಆರೋಪಿ ಬಂದು ರಮೇಶ್ ಅಂತ ಬಿಟ್ಟು ಈತನ ವಯಸ್ಸು 48 ವರ್ಷ. ಇವರಿಬ್ಬರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರದವರು. ಈ ಇಬ್ಬರ ವಿರುದ್ಧ ಕೂಡ ಈಗಾಗಲೇ ಸುಮಾರು 8 ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ದಾಖಲಾಗಿದ್ದಾವೆ. ಇವೆಲ್ಲರೂ ಕೂಡ ಈ ಎಲ್ಲ ಆರೋಪಿತರು ಎಲ್ಲೆಲ್ಲಿ ಜಾತ್ರೆಗಳಾಗ್ತಾ ಇರ್ತಾವೋ ಆ ನಿರ್ಜನ ಪ್ರದೇಶದಲ್ಲಿ ಅದನ್ನು ಫಾಲೋ ಮಾಡ್ಕೊಂಡ್ಬಂದು ಈ ಥರ ಕೃತ್ಯ ಎಸಗ್ತಾ ಇರತಕ್ಕಂಥದ್ದು ಈ ಒಂದು ಪ್ರಕರಣ ಗೊತ್ತಾಗಿದೆ. ಈ ಒಂದು ಪ್ರಕರಣದಲ್ಲಿ ದೋಚ್ಕೊಂಡು ಹೋಗಿರ್ತಕ್ಕಂಥ 10 ಗ್ರಾಂ ಚಿನ್ನವನ್ನು ಅವರು ಮಾರಾಟ ಮಾಡಿ ಅದರಿಂದ ಆಯಿಷಾವರಮ್ಮ ಜೀವನ ನಡೆಸ್ತಾ ಇದ್ರು. ಈ ಒಂದು ಪ್ರಕರಣವನ್ನು ಬೇದಿಗಿಳಿದು ಅವರಿಂದ ಸುಮಾರು 50,000 ರೂಪಾಯಿ ಏನು ಅದನ್ನು ಮಾರಿ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ 50,000 ರೂಪಾಯಿನ ನಾವು ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಕೈಗೊಳ್ತಿದ್ದೆವು. ಈಗ ಇವ್ರನ್ನೂ ಕೂಡ ನಾವು ಹಾಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ.